ಇಲ್ಲ ಅವ್ರು ನನಗೆ ಹೊಡ್ಯಾಕತ್ತಾರ ಧಮ್ಕಿ ಕೊಡಾಕತ್ತಾರ ಅಂದ. ಯಾರು? ಅವ್ನು ನಾಗೇಶಣ್ಣವ್ರೆ ಹನುಮಂತ ಯಲ್ಲಪ್ಪ ಅಂತ ಹೇಳ್ರಿ. ಅವನ ಹೆಸರು ಮೆಂಟಲ್ ಜೋಗಿ ಅಂತಾರೆ. ಅವನ ಹೆಸರು ಯಲ್ಲಪ್ಪ ರೀ. ನಮಸ್ಕಾರ ವೀಕ್ಷಕರೇ, SN TV ಕ್ರೈಮ್ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಬುದು. 3-4 ಜನ ಯುವಕರ ನಡುವೆ ಕಳೆದ ರಾತ್ರಿ ನಡೆದ ಮೊಬೈಲ್ ಜಗಳ ಇದೀಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೌದು ವೀಕ್ಷಕರೇ, ಧಾರವಾಡದ ಐನಾಕ್ಸ್ ಬಳಿಯ ಖುಲ್ಲಾ ಜಾಗದಲ್ಲಿ ಯುವಕನೋರ್ವನ ಶವ ಪತ್ತೆಯಾಗಿತ್ತು. ಆ ಯುವಕನ ಕುತ್ತಿಗೆ ಸೀಳಿ ಕೊಲೆ ಮಾಡಲಾಗಿತ್ತು. ಇದೀಗ ಈ ಕೊಲೆಗೆ ಮೊಬೈಲ್ ಜಗಳವೇ ಕಾರಣ ಎಂಬುದು ಪ್ರಾಥಮಿಕವಾಗಿ ಗೊತ್ತಾಗಿದೆ. ಲಕ್ಷ್ಮೀ ಸಿಂಗನಕೆರೆಯ ಹನುಮಂತ ಅಣ್ಣಿಗೇರಿ ವಯಸ್ಸು 26 ಎಂಬ ಯುವಕನನ್ನು ಕತ್ತು ಸೀಳಿ ಕೊಲೆ ಮಾಡಲಾಗಿದೆ. ಇದಕ್ಕೂ ಮುನ್ನ 3-4 ಜನ ಯುವಕರ ನಡುವೆ ಮೊಬೈಲ್ ವಿಷಯಕ್ಕಾಗಿ ಜಗಳ ನಡೆದಿತ್ತು. ಹನುಮಂತ ಹಾಗೂ ಇಬ್ಬರು ಯುವಕರ ಮಧ್ಯೆ ಕಳೆದ ರಾತ್ರಿ ಈ ಜಗಳ ನಡೆದಿತ್ತು. ಜಗಳ ನಡೆದ ಸಂದರ್ಭದಲ್ಲಿ ಹನುಮಂತನ ಸಹೋದರ ಸ್ಥಳಕ್ಕೆ ಬಂದು ಈ ಜಗಳ ಬಿಡಿಸಿ ಹನುಮಂತನಿಗೆ ಮನೆಗೆ ಹೋಗುವಂತೆ ಹೇಳಿ ಹೋಗಿದ್ದ. ಆದರೆ ಹನುಮಂತ್ ಮಾತ್ರ ಮನೆಗೆ ಹೋಗಿರಲಿಲ್ಲ. ತಡರಾತ್ರಿಯಾದರೂ ಆತ ಮನೆಗೆ ಹೋಗಿರಲಿಲ್ಲ. ಆದರೆ ಬೆಳಗಿನ ಜಾವ ಆತನ ಶವ ಐನಾಕ್ಸ್ ಬಳಿ ಪತ್ತೆಯಾಗಿದೆ. ಈ ಕೊಲೆಯನ್ನು ಆತನ ಜೊತೆ ಜಗಳ ಮಾಡಿದವರೇ ಮಾಡಿರಬಹುದು ಎಂದು ಹನುಮಂತನ ಸಹೋದರ ಸಂಶಯ ವ್ಯಕ್ತಪಡಿಸಿದ್ದಾನೆ. ಹನುಮಂತ ತೀರ ಬಡ ಕುಟುಂಬದ ಯುವಕ, ಕಟ್ಟಡ ಕೆಲಸ ಮಾಡುತ್ತಿದ್ದ. ಮೊಬೈಲ್ ವಿಷಯಕ್ಕಾಗಿ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಎಂಬುದು ದುರಂತ. ವಿದ್ಯಾಕಾಶಿಯಾದ ಧಾರವಾಡ ನಗರದಲ್ಲಿ ಕೊಲೆ ಎಂಬುದು ಹುಡುಗರ ಆಟವಾದಂತಾಗಿದೆ. ಇಂತಹ ಘಟನೆಗಳು ನಡೆಯಬಾರದು. ಈ ಕೊಲೆ ಮಾಡಿದವರು ಯಾರು ಎಂಬುದನ್ನು ಪೊಲೀಸರು ಪತ್ತೆ ಮಾಡಿ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ವಿದ್ಯಾಗಿರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆ ಆರೋಪಿಗಳ ಪತ್ತೆಗೆ ಜಾಲ ಬೀಸಿದ್ದಾರೆ. ಸತ್ತೋರು ಏನಾಗ್ತದೆ? ನಮ್ಮ ಕಾಸು ನಮ್ಮ ತಮ್ಮರು ನಾನು ಬೆನ್ನೆಲ್ಲ ಬಿದ್ದು ಹೋದವ್ರು ಒಂದರಾಗ್ತಾರೆ. ಆದ್ರೆ ನಾವು ಬಡವ್ರು ಬಾಡ ತಂದೆ ತಾಯಿ ಇಲ್ಲ ಸರ್. ನಮ್ಮ 4 ಮಂದಿ ಆಗ್ತಂಗ್ಯಾರ, 5 ಮಂದಿದಾಗ ಒಬ್ರು ತೀರ್ಕೊಂಡ್ರೆ 4 ಮಂದಿ ಎಲ್ಲರೂ ಮದುವೆ ಮಾಡಿ ಕೊಟ್ಟೈತ್ರಿ. ನನ್ನ ಮದುವೆ ಆಗೈತ್ರಿ, ಅವ್ನು ಒಬ್ಬಂದು ಐತ್ರಿ ಮದುವೆ ಮಾಡೋದು. ನಮ್ಮದು ಸ್ವಂತ ಮನೆ ಇಲ್ಲರಿ, ಇದ್ರು ಡಿ ಕಟ್ಟಿದ್ರು ಅದು ಮಾಲಕ್ಕೆ ಕೊಟ್ಟಿಲ್ರಿ, ನಿಮ್ಗೆ ಲೇಟ್ ಆಕೈತಂತಾರೆ. ಅದು ಹಿಂಗಾಗಿ ಬಾಡಿಗೆ ಮನೆ ಇದ್ದೀವಿ ಸರ್. ಹೆಂಗಾರ ಬಾಡಿಗೆ ಮನೆ ಬಾಡಿಗೆ ತಿಂಗಳಿಗೆ ಒಂದು 5-6 ಸಾವಿರ ರೂಪಾಯಿ ಖರ್ಚಾಕೈತೆ ಸರ್. ಅವನಿಗೆ ಸರ್ ಅವನೇ ಇದ್ದರು ನಮಗೆ. ನಾ ಗೊಂಡಿ ಕೆಲಸ ಮಾಡ್ತೀನಿ ರೀ, ಅವ್ನು ಲೇಬರ್ ಕೆಲಸ ಮಾಡ್ತಾನೆ. ಒಂದು ವಾರ ಕರೆಕ್ಟ್ ಮನೆಗೆ ಇರ್ತಿದ್ದಾರೆ, ಕೆಲ್ಸಕ್ಕೆ ಅದು ಹೋಗ್ಕೊಂಡು ಮಂಗಳವಾರಕ್ಕೊಮ್ಮೆ ಇಷ್ಟ ಕುಡಿತಿದ್ದಾರೆ. ಕುಡಿದಾಗ ಒಂದೊಂದು ಸಲ ರಾತ್ರಿ ಬೆಳಗ್ಗೆ ಬರ್ತಿರ್ಕಿಲ್ಲ ರೀ. ಬರವ ಮತ್ತು ರಾತ್ರಿ 12 ಗಂಟೆ 1 ಗಂಟೆಗೆ ಬಂದು ಅಲ್ಲಿ ಮನೆ ಕಡೆ ಕಟ್ಟಿ ಸರ್, ನಮ್ಮ ಬಾಡಿಗೆ ಮನೆ ಇದ್ದಲ್ಲಿ ಅಲ್ಲಿ ಬಂದು ಮಕ್ಕೊತಿದ್ದಾರೆ. ನಾ ಏನು ಮಾಡಿದೆ, ಹಿಂಗೆ ಬಲ್ಲಿ ಮಕ್ಕೊತಾನೆ ಬಿಡು ಅಂತೇಳಿ ನಾನು ಹುಡುಕ್ಯಾಡು ಬಂದರೆ ಬಂದದ ಕೂಡಲೇ ಏನು ಬರಲಿಲ್ಲ ರೀ. ಬೆಳಗ್ಗೆದ್ದು ಮತ್ತು 4 ಗಂಟೆಗೆ ಇದ್ದಾರೆ. ಹಂಗೆ ಎಚ್ಚರ ಅದೇನ್ರಿ, ನಮ್ಮ ತಮ್ಮ ಬರ್ತಾನೆ ಮಾಡ್ತಾನೆ ಅಂತೇಳಿ ಬೆಳಗ್ಗೆದ್ದ ನಮ್ಮ ಓಣಿ ಕಡೆ ನಮ್ಮ ಹಳೇನ ರೀ ನಮ್ಮ ಅತ್ತಿ ಮಗ ಫೋನ್ ಹಚ್ಚಿ ನಿಮ್ಮ ತಮ್ಮನ ಮರ್ಡ್ರ್ ಮಾಡಿ ಹೋಗ್ದಾರ ಅಂದ್ರೆ ಹೋಗ್ಬಿಟ್ಲೆ ಓಡ್ ಬಂದ್ರೆ ಹಿಂಗೆ ಮರ್ಡ್ರ್ ಆಗೈತೆ ರೀ. ಅವನು ಕೂಡ ನಿನ್ನೆ ಮನೆಗಿದ್ದು ಕೂಡಲೇ 5 ಗಂಟೆಗೆ ಮನೆ ಬಿಟ್ಟು ಹೋದರೆ. ಹೋದ ಕೂಡಲೇ ಅವೇನಂದ್ರೆ 5:15 ಫೋನ್ ಹಚ್ಚಿದ್ದಾರೆ. ಇಲ್ಲ ಅಣ್ಣ ಟೋಲ್ನಾಗ ಕಡೆಯಲ್ಲಿ ಪೊಲೀಸ್ ಸ್ಟೇಷನ್ ಇರ್ತದೆ ಸರ್, ಹೋಗ್ಬಿಡಿ ಕಡೆ ಅಲ್ಲಿ ಬಾ ಅದೇನಂಕಂದ. ಹೋದರೆ ಇಲ್ಲ ಅವ್ರು ನನಗೆ ಹೊಡ್ಯಾಕತ್ತಾರ ಧಮ್ಕಿ ಕೊಡಾಕತ್ತಾರ ಅಂದ. ಯಾರು? ಅವ್ನು ನಾಗೇಶಣ್ಣವ್ರೆ ಹನುಮಂತ ಯಲ್ಲಪ್ಪ ಅಂತ ಹೇಳ್ರಿ. ಅವನ ಹೆಸರು ಮೆಂಟಲ್ ಜೋಗಿ ಅಂತಾರೆ. ಅವನ ಹೆಸರು ಯಲ್ಲಪ್ಪ ರೀ. ಅವ್ನಿಗೆ ಮನ್ಯಾಗ ಮೆಂಟಲ್ ಜೋಗಿ ಅಂತಾರೆ. ಅವನು ಕುಡಿದಿದ್ರೆ ಫುಲ್ ಟೈಟ್ನಾಗ ಅದಾನ ರೀ, ಇವನು ಟೈಟ್ನಾಗ ಅದಾನ ರೀ. ಅಂದ್ಬಿಟ್ಲೆ ನಾ ಏನು ಮಾಡಿದೆ, ಅವ್ರಿಗಿಬ್ಬರಿಗೆ ವಾರ್ನಿಂಗ್ ಮಾಡಿದ್ರೆ ಅವ ಏನು ಯಾರು ತಂಡಕ್ಕೆ ಹೋಗೋದಿಲ್ಲ ಮನ್ಯಾಗ. ನಾವು ಅವ್ನಿಗೆ ಏನು ಅನ್ನೋದಿಲ್ಲ, ಸ್ವಲ್ಪ ಮೆಂಟಲ್ ಇದ್ದಂಗೆ ಅದಾನ. ಅವ್ನು ಸ್ವಲ್ಪ ಹೊಡೆದು ಕೂಡಲೇ ಮನೆ ಬಿಟ್ಟು ಹೋಗಿದ್ದಂತ ನಾ ಅಂದಿರಿ. ಅಂದು ಕೂಡಲೇ ಅವ್ರಿಗೆ ಬೆದರಿಸಿ ಕಳ್ಸೀನಿ ರೀ. ಅವ್ನಿಗೆ ಒಂದು ಏಟು ಹೊಡೆದೆ ಅಂದ್ರೆ ನಮ್ಗೆ ಸಣ್ಣವ್ರು ಅವ್ರಿಗೆ ಹೊಡೆದೆ. ಇವ್ ಮನೆಗೆ ಬಾಪ ಅಂತ ನಾ ಅಂದಿರಿ. ಅವ್ನಿಗೆ ಎಲ್ಲಿಗೆ ಹೊಂಟಿಪ್ಪ ಅಂದ್ರೆ ನಾ ಎಲ್ಲರೂ ಹೋಗ್ತೇನೆ, ನಿನಗೆ ಎದಕ್ಕೆ ಬೇಕಂತ ನಮ್ಮ ತಮ್ಮವ್ರು ಅಂದ್ರೆ ಅವ ಬರ್ತಾನೆ ಬಿಡು ಅಂತೇಳಿ ನಾನು ಹೋದೆ ಮನೆಗೆ ಹೋದ ಕೂಡಲೇ 5:15 ಬರಲೇ ಇಲ್ಲ ಅವ. 7:15 ಮಟ್ಟ ಫೋನ್ ಚಾಲು ಐತ್ರಿ. ಅವ್ನ ಕಡೆ ಫೋನ್ ಇತ್ತು, ಫೋನ್ ಸ್ವಿಚ್ ಆಫ್ ಆತ್ರಿ 8 ಗಂಟೆ ಮೇಲೆ. ಅವ್ರು ವೈನಿ ಕೂಡ ಎಲ್ಲ ಮಾತಾಡ್ಯಾನ್ರಿ, ನಮ್ಮ ಮಿಸ್ಸಸ್ ಕೂಡ ಬಾಪ ಮನೆಗಂತ ಫೋನ್ ಎಬ್ಸ್ಲಿಲ್ಲ ರೀ.
ಟೈಟ್ನಾಗ ಏನು ಮಕ್ಕೊಂದಿರ್ತಾನೆ ಬಿಡಿ ಎಲ್ಲರೂ ಅಂತೇಳಿ ಸುಮ್ಮನೆ ಆದ್ರಿ ನಾವು. ಆದ ಕೂಡಲೇ ಮನೆಗೆ ಬರಲೇ ಇಲ್ಲ ರೀ ಬೆಳೆದ ತನಕ. ಬೆಳಗ್ಗೆ ನೋಡ್ಬೇಕಾದ್ರೆ ಹೆಣವಾಗಿ ಸಿಕ್ಕಂಡ್ರಿ. ನಮ್ಮ ಹೆಸರು ಲಕ್ಷ್ಮಣ್ ಸರ್. ಸರ್, ಇವತ್ತಿನ ದಿವಸ ನಮ್ಮ ಸಮಾಜದ ಒಬ್ಬ ಯುವಕ 26 ವರ್ಷ, ಹೆಸರು ಹನುಮಂತ ರಾಮಣ್ಣ ಅಣ್ಣಿಗೇರಿ ಅಂತೇಳಿ. ಸೊ ನಿನ್ನೆ ಸಾಯಂಕಾಲ 5 ಗಂಟೆಗೆ ಮನೆ ಬಿಟ್ಟ. ಬೆಳಗ್ಗೆ ಎದ್ದು ಇಲ್ಲಿ ಎಲ್ಲ ಆಜು ಬಾಜು ಮಂದಿ ಇಲ್ಲಿ ನಮ್ಮ ಕಲ್ಲು ಸಮಾಜಕ್ಕೆ ಇಲ್ಲ ಈ ಥರ ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತ ಹೇಳಿದಾಗ ಬಂದು ನೋಡಿದಾಗ ನಮ್ಮ ಸಮಾಜದ ಒಬ್ಬ ಹನುಮಂತ ಅನ್ನೋನ ಯುವಕನ ಶವ ಆಗಿತ್ತದು. ಸೊ ಇವ್ರ ಜೊತೆ ಯಾರು ಅಡ್ಡಾಡ್ತಿದ್ರು, ಸೊ ಇವ್ರ ಜೊತೆ ಯಾರು ಇರ್ತಿದ್ರು, ಇವರ ಒಂದು ಮಾಡ್ಯಾರ ಇರ್ತಿತ್ತು ಕೃತ್ಯ ಅಂಥೇಳಿ ಅವ್ರ ಫ್ಯಾಮ್ಲಿ ಆರೋಪ ಮಾಡತ್ತೈತಿ. ಸೊ ಯಾರೋ ಮಾಡಿರಲಿ, ಇಂಥ ಚಲೋ ಫ್ಯಾಮ್ಲಿ ಅಂತಂದ್ರೆ ಒಂದು ಸ್ವಲ್ಪ ಕುಡ್ತಿದ್ದ ಆ ಕರೆ ಐತಿ. ಆದ್ರೆ ಬಟ್ ಯಾರ್ದು ತಂಟೆ ಹೋಗಲಾರ್ದ ಯುವಕ, ಯಾರ್ದು ಜೊತೆ ಜಗಳ ಮಾಡಲಾರ್ದ ಯುವಕ, ಅಂಥ ಯುವಕನ ಇವತ್ತು ದಾರುಣ್ಯವಾಗಿ ಕೊಲೆಯಲ್ಲಿ ಸಾವನ್ನು ಮಾಡಿದ್ದೊಂದು ದುಃಖಕರ ಸಂಗತಿ. ಯಾರೇ ಮಾಡಲಿ ಇವತ್ತಿನ ದಿವಸ ಈ ಘಟನೆಯನ್ನು ನಾವು ಖಂಡಿಸ್ತೇವೆ. ಯಾರು ಮಾಡಿದ್ರಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವ್ರಿಗೆ ಒಂದು ನಮ್ಮ ಕಾನೂನಿನ ಒಂದು ಸಲಾಖೆಯಲ್ಲಿ ಅವ್ರನ್ನ ಬಂಧಿಸ್ಬೇಕಂತೇಳಿ ಈ ಮೂಲಕ ನಾನು ತಮ್ಮ ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ಯಾವ ಓಣಿ ಒಂದು? ಸರ್, ಲಕ್ಷ್ಮೀ ಶಿಂಗಿನಕೆರೆ ಯುವಕ ಸರ್. ಏನು ಕೆಲಸ ಮಾಡ್ತಾರೆ ಸರ್? ಸರ್, ಗೌಂಡಿ ಕೆಲಸ ಮಾಡ್ತಿದ್ದ. ಇವ್ರ ಫ್ಯಾಮಿಲಿ ಒಳಗೆ ಯಾರು? ಎಲ್ಲ ಅವ್ರ ಬ್ರದರ್ ಇದ್ದಾರೆ, ತಂದೆ ತಾಯಿ ತೀರ್ಕೊಂಡಿದ್ದಾರೆ, ಒಬ್ಬ ಬ್ರದರ್ ಇದ್ದಾರೆ, ಒಂದು 4 ಜನ ಅಕ್ಕಂಗಿರಿದ್ದಾರೆ, ಎಲ್ಲರನ್ನೂ ಮದುವೆ ಮಾಡಿಕೊಟ್ಟಿದ್ದಾರೆ. ಇದು ಕುಡಿದ ನಿಷೇಧಾಗಿದ್ದು ಹೆಂಗೆ ಸರ್ ಇದು? ಸರ್, ಕುಡಿದ ನಿಷೇಧಾಗಿ ಯಾರು ಮಾಡಿದಾರೋ ಗೊತ್ತಿಲ್ಲ. ಆದರೆ ಆಗಿದ್ದು ಮಾತ್ರ ಇದು ಕುಡ್ಕರದಿಂದನ ಅಂತೇಳಿ ನಮಗೂ ಮೇಲ್ನೋಟ ಕಾಣಿಸ್ತೈತಿ. ತಮ್ಮ ಸರ್? ತುಳಸಪ್ಪ ಪೂಜಾರ್ ಸರ್, ನಮ್ಮ ಸಮಾಜ ಮುಖಂಡರು.